ಓಂ ಶ್ರೀ ಗುರುಭ್ಯೋ ನಮಃ. ಪ್ರೀತಿಯ ಮಕರ ರಾಶಿಯವರೇ, ನಿಮ್ಮ ಜೀವನದಲ್ಲಿ ನಡೀತಿರುವುದು ಸಾಮಾನ್ಯವಲ್ಲ. ನೀವು ಕಳೆದ ಕೆಲವು ತಿಂಗಳುಗಳಿಂದ ಅನುಭವಿಸುತ್ತಿರುವ ಒತ್ತಡ, ನಷ್ಟ, ಗೊಂದಲ ಇವೆಲ್ಲವೂ ಯಾದೃಚ್ಛಿಕವಲ್ಲ. ಇದು ಒಂದು ದೊಡ್ಡ ಪರಿವರ್ತನೆಯ ಮುನ್ನೋಟ. ನಿಮ್ಮ ಜೀವನದ ಚಕ್ರ ಈಗ ನಿಧಾನವಾಗಿ ತಿರುಗ್ತಾ ಇದೆ. ನೀವು ಎಷ್ಟೇ ಪ್ರಯತ್ನ ಮಾಡಿದ್ರೂ ಕೆಲಸಗಳು ಸರಿಯಾಗಿ ಸಾಗ್ತಾ ಇಲ್ಲ ಅನಿಸ್ತಾ ಇದೆಯಾ? ಹಣ ಕೈಯಲ್ಲಿ ಉಳಿತಾ ಇಲ್ಲ, ನಂಬಿದವರು ದೂರ ಆಗ್ತಾ ಇದ್ದಾರೆ. ಆದರೆ ಸತ್ಯ ಏನಪ್ಪ ಅಂದರೆ, ಇದು ನಿಮ್ಮ ಜೀವನದಲ್ಲಿ ನಡೆಯುತ್ತಿರುವ ಶುದ್ಧೀಕರಣ. ಹೌದು ಮಕರ ರಾಶಿಯವರೇ, ನಿಮ್ಮನ್ನ ದೇವರು ಒಂದು ಹೊಸ ಮಟ್ಟಕ್ಕೆ ತೆಗೆದುಕೊಂಡು ಹೋಗಲು ಮೊದಲಿಗೆ ಹಳೆಯದನ್ನೆಲ್ಲ ಕೂಡ ತೆಗೆದುಹಾಕಿದ್ದಾರೆ. ನಿಮ್ಮ ಸಹನೆಗೆ ಈಗ ಪರೀಕ್ಷೆಯ ಸಮಯ. ಆದರೆ ಈ ಪರೀಕ್ಷೆಯ ಅಂತ್ಯದಲ್ಲಿ ನೀವು ನೋಡಲಿರುವ ಫಲಿತಾಂಶ ನಿಮ್ಮ ಕಲ್ಪನೆಯನ್ನೇ ಮೀರಿಸುತ್ತೆ. ನೀವು ಇಷ್ಟು ದಿನ ಅನುಭವಿಸಿದ ನೋವು, ಕಣ್ಣೀರು, ಹೃದಯದ ಗಾಯಗಳು ಇವೆಲ್ಲವೂ ವ್ಯರ್ಥ ಆಗೋದಿಲ್ಲ. ಯಾಕೆಂದರೆ ಶನಿದೇವರ ಕೃಪೆ ಈಗ ನಿಮ್ಮ ಮೇಲೆ ನಿಧಾನವಾಗಿ ಬೀಳ್ತಾ ಇದೆ. ಶನಿ ಮಹಾತ್ಮ ಅಂದರೆ ಕೇವಲ ಶಿಕ್ಷೆ ಮಾತ್ರ ಅಲ್ಲ, ನ್ಯಾಯ ಕೂಡ ಹೌದು. ನೀವು ಎಷ್ಟು ಸತ್ಯವಾಗಿ ಬದುಕಿದ್ದೀರೋ ಅದಕ್ಕೆ ತಕ್ಕ ಫಲ ಈಗ ಬರಲಿದೆ. ಕೆಲವರು ನಿಮ್ಮ ಹಿಂದೆ ಕೆಟ್ಟದಾಗಿ ಮಾತನಾಡಿದರು, ನಿಮ್ಮನ್ನು ಅಗ್ಗವಾಗಿ ಅಂದಾಜಿಸಿದರು, ನಿಮ್ಮ ಪ್ರಯತ್ನಗಳನ್ನು ಹಾಸ್ಯ ಮಾಡಿದರು. ಆದರೆ ಸಮಯ ಬರುವುದು, ಅದೇ ಜನರು ನಿಮ್ಮ ಮುಂದೆ ತಲೆಬಾಗ್ತಾರೆ. ಮಕರ ರಾಶಿಯವರೇ, ನಿಮ್ಮೊಳಗಿನ ಶಕ್ತಿ ನಿಮಗೆ ಇನ್ನೂ ಗೊತ್ತಿಲ್ಲ. ನೀವು ಎಷ್ಟೇ ಶಾಂತವಾಗಿದ್ರೂ ನಿಮ್ಮ ಆತ್ಮದಲ್ಲಿ ಒಂದು ಬೆಂಕಿ ಇದೆ. ಅದು ಸರಿ ಸಮಯದಲ್ಲಿ ಹೊತ್ತಿ ಉರಿಯುತ್ತೆ. ಈಗ ನಿಮ್ಮ ಜೀವನದಲ್ಲಿ ಒಂದು ಗಮನಿಸದಷ್ಟು ಸಣ್ಣ ಸಣ್ಣ ಘಟನೆಗಳು ದೊಡ್ಡ ಪರಿಣಾಮ ತರ್ತಾ ಇದೆ. ಹೊಸ ಸಂಪರ್ಕಗಳು ಬರ್ತಾ ಇದೆ, ಹಳೆಯ ಸ್ನೇಹಗಳು ಮುರಿತಾ ಇದೆ. ಇದು ಯಾದೃಚ್ಛಿಕವಲ್ಲ, ಇದು ವಿಧಿಯ ಆಟ. ನಿಮ್ಮ ಜೀವನಕ್ಕೆ ಬರಬೇಕಾದವರು ಮಾತ್ರ ಈಗ ಉಳಿತಾರೆ, ಉಳಿದವರು ಸ್ವಯಂ ತಾವೇನೇ ದೂರ ಆಗ್ತಾರೆ. ಮುಂದಿನ ದಿನಗಳಲ್ಲಿ ನಿಮ್ಮ ಜೀವನದಲ್ಲಿ ಒಂದು ಆರ್ಥಿಕ ಬದಲಾವಣೆ ಸ್ಪಷ್ಟವಾಗಿ ಕಾಣುತ್ತೆ. ನೀವು ನಿರೀಕ್ಷಿಸದ ಜಾಗದಿಂದ ಹಣದ ಪ್ರವಾಹ ಬರುತ್ತೆ. ಒಂದು ಹಳೆಯ ಕೆಲಸ, ಒಂದು ಮರೆತ ಅವಕಾಶ ಅಥವಾ ಯಾರಾದರೂ ಕೊಟ್ಟ ಸಹಾಯ, ಇವುಗಳಲ್ಲಿ ಯಾವುದಾದ್ರೂ ನಿಮ್ಮ ಜೀವನದ ದಿಕ್ಕೇ ಬದಲಾಯಿಸಬಹುದು. ಮಕರ ರಾಶಿಯವರೇ, ನೀವು ಈಗ ಮಾಡಬೇಕಾದದ್ದು ಒಂದೇ ಒಂದು ನಂಬಿಕೆ. ನಿಮ್ಮ ಮೇಲೆ ನಂಬಿಕೆ, ದೇವರ ಮೇಲೆ ನಂಬಿಕೆ ಮತ್ತು ನಿಮ್ಮ ಪ್ರಯತ್ನದ ಮೇಲೆ ನಂಬಿಕೆ. ನೀವು ಕೈ ಬಿಡಬಾರ್ದು. ಯಾಕೆಂದರೆ ನೀವು ಕೈ ಬಿಡುವ ಕ್ಷಣದಲ್ಲೇ ಜಯ ನಿಮ್ಮ ಬಾಗಿಲಿಗೆ ಬರುತ್ತೆ. ಇದು ವಿಧಿಯ ವಿಚಿತ್ರತೆ. ನೀವು ಅತಿ ಹೆಚ್ಚು ಕುಗ್ಗಿರುವ ಸಮಯದಲ್ಲೇ ಅತಿ ದೊಡ್ಡ ಅವಕಾಶ ಬರುತ್ತೆ. ನಿಮ್ಮ ಮನಸ್ಸಿನಲ್ಲಿ ಕೆಲವೊಮ್ಮೆ ನಕಾರಾತ್ಮಕ ಆಲೋಚನೆಗಳು ಬರುತ್ತೆ. ನನ್ನಿಂದ ಏನೂ ಆಗಲ್ಲ, ನನ್ನ ಭಾಗ್ಯ ಕೆಟ್ಟಿದೆ ಅಂತ ನಿಮಗೆ ಅನಿಸ್ತಾ ಇದೆಯಾ? ಅದನ್ನು ತಕ್ಷಣ ನಿಲ್ಲಿಸಿ. ಯಾಕೆಂದರೆ ಈ ಆಲೋಚನೆಯೇ ನಿಮ್ಮ ಬೆಳವಣಿಗೆಯನ್ನು ತಡೆಯುತ್ತೆ. ಮಕರ ರಾಶಿಯವರೇ, ನಿಮ್ಮ ಜಾತಕದಲ್ಲಿ ಈಗ ಒಂದು ಮಹತ್ವದ ಯೋಗ ರೂಪುಗೊಳ್ತಾ ಇದೆ. ಇದು ನಿಮಗೆ ಗೌರವ, ಹೆಸರು ಮತ್ತು ಸ್ಥಿರತೆ ನೀಡುತ್ತೆ. ಈಗ ನೀವು ಅನುಭವಿಸುತ್ತಿರುವ ಕಷ್ಟಗಳು ನಿಮ್ಮನ್ನು ಬಲಪಡಿಸುತ್ತೆ, ನಿಮ್ಮ ಆತ್ಮಶಕ್ತಿ ಹೆಚ್ಚಿಸುತ್ತೆ. ಮುಂದೆ ಬರುವ ದೊಡ್ಡ ಹೊಣೆಗಾರಿಕೆಗೆ ನಿಮ್ಮನ್ನು ಸಿದ್ಧಪಡಿಸ್ತಾ ಇವೆ. ನಿಮ್ಮ ಜೀವನದಲ್ಲಿ ಒಬ್ಬ ವ್ಯಕ್ತಿ ಮತ್ತೆ ಪ್ರವೇಶ ಮಾಡಬಹುದು. ಹಳೆಯ ಸಂಬಂಧ, ಹಳೆಯ ಸ್ನೇಹ ಅಥವಾ ಹಳೆಯ ಪ್ರೀತಿ. ಆದರೆ ಈ ಬಾರಿ ನೀವು ಹೆಚ್ಚು ಬುದ್ಧಿವಂತಿಕೆಯಿಂದ ನಿರ್ಧಾರವನ್ನು ತೆಗೆದುಕೊಳ್ಬೇಕಾಗುತ್ತೆ. ಎಲ್ಲವನ್ನು ಕೂಡ ಹೃದಯದಿಂದ ನೋಡದೆ ಬುದ್ಧಿವಂತಿಕೆಯಿಂದ ನೀವು ವಿಶ್ಲೇಷಣೆ ಮಾಡಿ. ಯಾಕೆಂದರೆ ನಿಮ್ಮ ಜೀವನದ ಮುಂದಿನ ಅಧ್ಯಾಯ ಬಹಳ ಮುಖ್ಯ. ನೀವು ಮಾಡುವ ಪ್ರತಿಯೊಂದು ನಿರ್ಧಾರ ಕೂಡ ನಿಮ್ಮ ಭವಿಷ್ಯವನ್ನು ರೂಪಿಸುತ್ತೆ. ಮಕರ ರಾಶಿಯವರೇ, ಮುಂದಿನ 30 ದಿನಗಳು ನಿಮ್ಮ ಜೀವನದಲ್ಲಿ ತಿರುವು ತರುತ್ತೆ. ಒಂದು ಶುಭ ಸುದ್ದಿ, ಒಂದು ಅಚ್ಚರಿಯ ಘಟನೆ ಅಥವಾ ಒಂದು ದೊಡ್ಡ ಅವಕಾಶ, ಇದು ನಿಮ್ಮ ಜೀವನವನ್ನು ಹೊಸ ದಿಕ್ಕಿಗೆ ಕರೆದೊಯ್ಯುತ್ತೆ. ನೀವು ಈಗ ಕೇವಲ ತಾಳ್ಮೆ ಇಟ್ಕೊಳ್ಳಿ. ನಿಮ್ಮ ಕೆಲಸವನ್ನು ನಿಷ್ಠೆಯಿಂದ ಮಾಡ್ತಾ ಇರಿ. ದೇವರ ಮೇಲೆ ಭಕ್ತಿ ಇಡಿ. ವಿಶೇಷವಾಗಿ ಶನಿವಾರದ ದಿನ ಸ್ವಲ್ಪ ಸಮಯ ದೇವರಿಗೆ ಮೀಸಲಿಡಿ. ಎಣ್ಣೆ ದೀಪ ಹಚ್ಚಿ ನಿಮ್ಮ ಮನಸ್ಸನ್ನು ಶಾಂತವಾಗಿಡಿ. ನೀವು ಅನುಭವಿಸುತ್ತಿರುವ ಒತ್ತಡ ನಿಧಾನವಾಗಿ ಕಡಿಮೆ ಆಗುತ್ತೆ ಮತ್ತು ನಿಮ್ಮ ಒಳಗಿನ ಆತ್ಮವಿಶ್ವಾಸ ಮತ್ತೆ ಬೆಳಗುತ್ತೆ. ಮಕರ ರಾಶಿಯವರೇ, ನಿಮ್ಮ ಕತೆ ಇನ್ನೂ ಮುಗಿದಿಲ್ಲ. ಇದು ಕೇವಲ ಆರಂಭ. ನಿಮ್ಮ ಜೀವನದ ಅತ್ಯುತ್ತಮ ಅಧ್ಯಾಯ ಈಗ ಬರಲಿದೆ. ನೀವು ಎಷ್ಟು ತಾಳ್ಮೆ ಇಟ್ಟಿದ್ದೀರೋ ಅದಕ್ಕಿಂತ ಹೆಚ್ಚು ಸಂತೋಷ ನಿಮಗೆ ಸಿಗಲಿದೆ. ಆದ್ದರಿಂದ ಭಯ ಬೇಡ, ಸಂಶಯ ಬೇಡ, ನೀವು ಗೆಲ್ತೀರ. ನೀವು ಎ ಅಕ್ಷರದವರಿಂದ ಆದಷ್ಟು ಅಂತರವನ್ನು ಕಾಯ್ದುಕೊಳ್ಳಬೇಕಾಗುತ್ತೆ. ನಿಮ್ಮ ಸಮಯ ಬರ್ತಾ ಇದೆ ಮತ್ತು ಆ ಸಮಯ ಬಂದಾಗ ನಿಮ್ಮನ್ನು ಯಾರೂ ತಡೆಯೋದಕ್ಕೆ ಸಾಧ್ಯ ಇಲ್ಲ.
ವಿಡಿಯೋಗೊಂದು ಲೈಕ್ ಕೊಟ್ಟು ಜೈ ಶ್ರೀರಾಮ್ ಅಂತ ಕಮೆಂಟ್ ಮಾಡಿ. ನಿಮ್ಮ ಫ್ರೆಂಡ್ ಸರ್ಕಲಲ್ಲಿ ಕೂಡ ಯಾರಾದರೂ ಎ ಅಕ್ಷರದಿಂದ ಇದ್ದಾರಾ ಅಂತ ಕಮೆಂಟ್ ಮಾಡಿ. ಜೈ ಹಿಂದ್, ಜೈ ಭಾರತ್ ಮಾತೆ. ಹರಿ ಓಂ ತತ್ಸತ್. ಸರ್ವೇ ಜನೋ ಸುಖಿನೋ ಭವಂತು.